ಆಯಿತು, ನಾನಿವತ್ತು ದಾಲ್ ಕಿಚಡಿಯನ್ನು ಮಾಡುತ್ತಿದ್ದೇನೆ. ಇದಕ್ಕೆ ಬೇಕಾಗುವ ಸಾಮಗ್ರಿಯನ್ನು ಚಿತ್ರದಲ್ಲಿ ತೋರಿಸಿದ್ದೇನೆ. ಕುಕ್ಕರನ್ನು ಗ್ಯಾಸ್ ಸ್ಟವ್ ಹಚ್ಚಿ ಅದರ ಮೇಲೆ ಇಡಬೇಕು. ಸ್ವಲ್ಪ ಕಾಯ್ದ ನಂತರ ಅದಕ್ಕೆ ತುಪ್ಪವನ್ನು ಹಾಕಬೇಕು. ತುಪ್ಪ 3-4 ಚಮಚ ತುಪ್ಪವನ್ನು ಹಾಕಿಕೊಳ್ಳಬೇಕು. ತುಪ್ಪವನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಲು ಇಡಬೇಕು. ಅದು ಸ್ವಲ್ಪ ತುಪ್ಪ ಕರಗಿದ ನಂತರ ನಾವೇನು ಮಾಡಬೇಕಂತಂದರೆ ಮತ್ತೆ ಸ್ವಲ್ಪ ಆಯಿಲನ್ನು ಕೂಡ ಅದಕ್ಕೆ ನಾವು ಹಾಕ್ತೀವಿ. ಅದು ಕಾಯ್ದ ನಂತರ ಸ್ವಲ್ಪ ಸಾಸಿವೆಯನ್ನು ನಾವು ಆಯಿಲನ್ನು ಕೂಡ ಹಾಕಿ ಸಾಸಿವೆಯನ್ನು ಹಾಕ್ತೀವಿ. ಸಾಸಿವೆಯನ್ನು ಹಾಕಿ ಅದು ಚಟಪಟ ಅಂದ ನಂತರ ಸ್ವಲ್ಪ ಅರಿಶಿಣವನ್ನು ಹಾಕಿ. ಅರಿಶಿಣ ಸ್ವಲ್ಪ ಕಮ್ಮಿ ಅನ್ನಿಸ್ತಾ ಇದೆ, ಅದಕ್ಕೆ ಮತ್ತೆ ಅರಿಶಿಣವನ್ನು ಸ್ವಲ್ಪ ಹಾಕ್ಕೋತೀನಿ. ಯಾಕಂದರೆ ಕಿಚಡಿಗೆ ಕಲರ್ ಬರ್ತದೆ ಅರಿಶಿಣದಿಂದ. ಆದ್ದರಿಂದ ಅರಿಶಿಣವನ್ನು ಮತ್ತೆ ಸ್ವಲ್ಪ ಹಾಕಿ ಆದ ನಂತರ ಅದು ಮತ್ತೆ ಚಟಪಟ ಅನ್ನಿಸ್ತಾ ಇರುತ್ತದೆ. ನಂತರ ನಾವು ಅದಕ್ಕೆ ಕಟ್ಟು ಮಾಡಿಕೊಂಡಿದ್ದ ಹಸಿಮೆಣಸಿನಕಾಯಿಯನ್ನು ಹಾಕುತ್ತೀವಿ. ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟನ್ನು ಕೂಡ ಮಾಡಿಕೊಂಡ ಪೇಸ್ಟನ್ನು ಅದಕ್ಕೆ ಹಾಕುತ್ತೀವಿ. ಅದನ್ನು ಹಾಕಿ ಮತ್ತು ಅದರ ಜೊತೆಗೆ ಕರಿಬೇವು, ಈರುಳ್ಳಿ ಮತ್ತು ಟೊಮೆಟೊನ್ನು ಕೂಡ ಹಾಕ್ತೀವಿ. ಮೊದಲು ಈರುಳ್ಳಿಯನ್ನು ಹಾಕ್ಕೊಂಡು ಮತ್ತೆ ಅದನ್ನು ಚೆನ್ನಾಗಿ ಬಾಡಿಸಬೇಕು. ಬಾಡಿಸಿದ ನಂತರ ಮತ್ತು ಟೊಮೆಟೊವನ್ನು ಕೂಡ ಅದಕ್ಕೆ ಹಾಕ್ತೀವಿ. ಮತ್ತೆ ಅದನ್ನು ಚೆನ್ನಾಗಿ ಬಾಡಿಸಬೇಕು. ಸ್ವಲ್ಪ ಹೊತ್ತು ಚೆನ್ನಾಗಿ ಕೈಯಾಡಿಸಿದ ನಂತರ ನಾವು ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಕೂಡ ನಾವು ಹಾಕ್ತೀವಿ. ಜೀರಿಗೆಯನ್ನು ಹಾಕಿ ಮತ್ತೆ ಅದು ಒಗ್ಗರಣೆಯಲ್ಲಿ ಮಿಕ್ಸ್ ಆಗುವ ಥರ ಕೈಯಾಡಿಸುತ್ತಾ ಇರುತ್ತೆ. ಆಮೇಲೆ ನಾವು ಕಟ್ಟು ಮಾಡಿಕೊಂಡಿದ್ದ ಬೀನ್ಸ್ ಮತ್ತು ಕ್ಯಾರೆಟನ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ತೀವಿ. ಇದನ್ನು ತೊಳೆದಿಟ್ಟುಕೊಂಡಿದ್ದು ಆ್ಯಡ್ ಮಾಡಿ ನಂತರ ನಾವು ನೆನೆಸಿಟ್ಟುಕೊಂಡ ಅಕ್ಕಿ, ತೊಗರಿಬೇಳೆ ಮತ್ತು ಹೆಸರು ಬೇಳೆಯ ಮಿಶ್ರಣವನ್ನು ಕೂಡ ನಾವು ಇದಕ್ಕೆ ನೆನೆದಿರ್ತದೆ. ಇದು ಚೆನ್ನಾಗಿ ಕಿಚಡಿ ರೆಡಿಯಾಗಲು ಅನುಕೂಲ ಆಗುತ್ತಂತೆ ನೆನೆಸಿಟ್ಟುಕೊಂಡಿದ್ದು 1-2 ತಾಸು. ಅದನ್ನು ಕೂಡ ನಾವು ಇದಕ್ಕೆ ಹಾಕಿ ಇದಕ್ಕೆ ಚೆನ್ನಾಗಿ ನೀರನ್ನು ಹಾಕಿ ಮತ್ತೆ ಕೈ ಆಡಿಸಿಕೊಂಡು ಚೆನ್ನಾಗಿ ಅದನ್ನು ಕೈ ಆಡಿಸಿ ಅದಕ್ಕೆ ಮತ್ತೆ ನೀರು ಎಷ್ಟು ಹಿಡಿಯುತ್ತೋ ಅಷ್ಟು 1 ಲೋಟಕ್ಕೆ 3-4 ಲೋಟ ನೀರನ್ನು ಹಾಕಿ ನೀರನ್ನು ಹಾಕಿ ಮತ್ತೆ ಚೆನ್ನಾಗಿ ಕೈ ಆಡಿಸಿ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆದ್ದರಿಂದ ನಾವು ಚಮಚದಿಂದ ಆಡಿಸಿದ್ದ ಮಿಶ್ರಣವನ್ನು ಮಿಕ್ಸ್ ಮಾಡಿ ನಂತರ ಅದಕ್ಕೆ ಉಪ್ಪನ್ನು ಕೂಡ ನಾವು ಸೇರಿಸಬೇಕು. ಉಪ್ಪು ಕಡಿಮೆ ಅನ್ನಿಸಿದರೆ ಮತ್ತೆ 1 ಅಥವಾ 2 ಚಮಚ ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಕೂಡ ಹಾಕಿ ನಾವು ಮತ್ತೆ ಕೈ ಆಡಿಸುತ್ತಾ ಇರಬೇಕು. ಉಪ್ಪನ್ನು ಹಾಕಿ ನಂತರ ಅದಾದ ನಂತರ ಮತ್ತೆ ಸ್ವಲ್ಪ ನೀರು ಕಮ್ಮಿ ಅನಿಸಿದರೆ ಅದನ್ನು ಕೂಡ ನಾವು ಆ್ಯಡ್ ಮಾಡ್ತೀವಿ. ಅದರ ನಂತರ ನಾವು ಕುಕ್ಕರಿನ ಬಾಯಿಯನ್ನು ಹಾಕಿ 1-2 ಬಿಸಿಲು ಕುದಿಸಿದರೆ ಚೆನ್ನಾಗಿ ರುಚಿಯಾದ ಕಿಚಡಿ ರೆಡಿಯಾಗುತ್ತದೆ. ಇದು ನಾರ್ತ್ ಇಂಡಿಯನ್ ಡಿಶ್ ಕೂಡ ಹೌದು. ಆದ್ದರಿಂದ ಈ ರೀತಿ ಕಿಚಡಿ ಮಾಡಿ.